ನಮಸ್ಕಾರ ಸ್ನೇಹಿತರೆ, ಆವಿಷ್ಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಹೆಮ್ಮೆಯ ಸ್ಯಾಂಡಲ್ವುಡ್ ಗೆದ್ದಿರುವ ಹಲವು ನ್ಯಾಷನಲ್ ಅವಾರ್ಡ್ಗಳ ಬಗ್ಗೆ ನನ್ನ ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೀನಿ. ಒಂದು ವೇಳೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೋಡ್ಕೊಂಡು ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ನೋಡೋಣ. ಈ ಲಿಸ್ಟ್ನ ಮೊದಲನೇ ಸಿನಿಮಾ ಪಣಿಯಮ್ಮ 1983ರಲ್ಲಿ ರಿಲೀಸ್ ಆಗಿದೆ. ಇದರ ನಟಿ LV ಶಾರದಾ ಅವರು ಹಾಗೂ ಇದನ್ನು ಪ್ರೇಮ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ. ಸಹ ಕಲಾವಿದರಾಗಿ ಬೇಬಿ ಪ್ರತಿಮಾ, ಅರ್ಚನಾ ರಾವ್, ಪ್ರತಿಭಾ ಕಾಸರವಳ್ಳಿ ಅವರು ನಟಿಸಿದ್ದಾರೆ. ಎರಡನೇ ಸಿನಿಮಾ ಬ್ಯಾಂಕರ್ ಮಾರ್ಗಯ್ಯ. ಇದು 1983ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ಹಿರಿಯ ನಟರಾದ ಲೋಕೇಶ್ ಅವರು ಮತ್ತು ಜಯಂತಿ ಅವರು ನಟಿಸಿದ್ದಾರೆ. ಇದನ್ನು TS ನಾಗಾಭರಣ ಅವರು ನಿರ್ದೇಶಿಸಿದ್ದಾರೆ. ಸಹ ಕಲಾವಿದರಾಗಿ ಸುಂದರ್ ರಾಜ್, ಸುಂದರ್ ಕೃಷ್ಣ ಅರಸ್, ಮಸೂರಿ ಕೃಷ್ಣಮೂರ್ತಿ, ಮಾಸ್ಟರ್ ಮಂಜುನಾಥ್ ಮುಂತಾದವರು ಅಭಿನಯಿಸಿದ್ದಾರೆ. ಮೂರನೇ ಸಿನಿಮಾವಾಗಿ ಬಂಧನ. ಇದು 1984ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗೂ ಸುಹಾಸಿನಿ ಅವರು ನಟಿಸಿದ್ದಾರೆ. ಇದನ್ನು ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶನ ಮಾಡಿದ್ದಾರೆ. ಇದರಲ್ಲಿ ಸಹ ಕಲಾವಿದರಾಗಿ ಜೈ ಜಗದೀಶ್, KS ಅಶ್ವಿತ್, ರೂಪಾದೇವಿ ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ ನಾಲ್ಕನೇ ಸಿನಿಮಾ ಬೆಟ್ಟದ ಹೂವು. ಇದು 1985ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ನಮ್ಮ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು N ಲಕ್ಷ್ಮೀನಾರಾಯಣ ಅವರು ಮಾಡಿದ್ದಾರೆ ಹಾಗೂ ಸಹ ಕಲಾವಿದರಾಗಿ ಪದ್ಮಾ ವಸಂತಿ, ಶಂಕರ್ನಾಥ್ ಅರವಿಂದ್ ಹಾಗೂ ಮರ್ಸಿಯಾ ಜಮಾಲ್ ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ ಐದನೇ ಸಿನಿಮಾ ಶಂಕನಾದ. ಇದು 1986ರಲ್ಲಿ ರಿಲೀಸ್ ಆಗಿದೆ. ಇದರ ನಿರ್ದೇಶನವನ್ನು ಉಮೇಶ್ ಕುಲಕರ್ಣಿ ಅವರು ಮಾಡಿದ್ದಾರೆ. ಕಲಾವಿದರಾಗಿ ರಮೇಶ್ ಭಟ್, ಅರವಿಂದ್, ಅಭಿನಯ ಮತ್ತು ಹೊನ್ನಯ್ಯ ಮುಂತಾದವರು ನಟಿಸಿದ್ದಾರೆ. ಕಾಡಿನ ಬೆಂಕಿ. ಇದು 1987ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ಸುರೇಶ್ ಹೆಬ್ಳಿಕರ್ ಹಾಗೂ ಮಮತಾ ರಾವ್ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು ಸುರೇಶ್ ಹೆಬ್ಳಿಕರ್ ಅವರೇ ಮಾಡಿದ್ದಾರೆ. ಇದರ ಸಹ ಕಲಾವಿದರಾಗಿ ಗಿರೀಶ್ ಕಾರ್ನಾಡ್, ವನಿತಾ ವಾಸು, L ಸುಧೀಂದ್ರ ಮುಂತಾದವರು ನಟಿಸಿದ್ದಾರೆ. ಏಳನೇ ಸಿನಿಮಾವಾಗಿ ಬಣ್ಣದ ವೇಷ ಇದೆ. ಇದು 1988ರಲ್ಲಿ ರಿಲೀಸ್ ಆಗಿದೆ. ಇದರ ನಿರ್ದೇಶನವನ್ನು ಗಿರೀಶ್ ಕಾಸರವಳ್ಳಿ ಅವರು ಮಾಡಿದ್ದಾರೆ. ಕಲಾವಿದರಾಗಿ ಶ್ರೀಧರ್, ಸ್ಮಿತಾ ಕಾಸರವಳ್ಳಿ, AB ಜಯರಾಮ್ ಮುಂತಾದವರು ನಟಿಸಿದ್ದಾರೆ. ಎಂಟನೇ ಸಿನಿಮಾ ಮನೆ. ಇದು 1989ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ಹಿಂದಿಯ ನಟ ನಾಸಿರುದ್ದೀನ್ ಶಾ ಮತ್ತು ದೀಪ್ತಿ ನಾವಲ್ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು ಗಿರೀಶ್ ಕಾಸರವಳ್ಳಿ ಅವರು ಮಾಡಿದ್ದಾರೆ. ಸಹ ಕಲಾವಿದರಾಗಿ ರೋಹಿಣಿ ಹಟ್ಟಂಗಡಿ ಮುಂತಾದವರು ಮಾಡಿದ್ದಾರೆ. ಮುಂದಿನ ಸಿನಿಮಾ ಮುತ್ತಿನ ಹಾರ. ಇದು 1990ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗೂ ಸುಹಾಸಿನಿ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು SV ರಾಜೇಂದ್ರ ಸಿಂಗ್ ಬಾಬು ಅವರು ಮಾಡಿದ್ದಾರೆ. ಸಹ ಕಲಾವಿದರಾಗಿ ರಾಮ್ಕುಮಾರ್, ಅಶ್ವಿನಿ, ಮಾಸ್ಟರ್ ಆನಂದ್, ಅಶ್ವಥ್ ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ ಕೊನೆಯ ಸಿನಿಮಾ ಮೈಸೂರು ಮಲ್ಲಿಗೆ. ಇದು 1992ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ನಟನಾಗಿ ಆನಂದ್ ಮತ್ತು ನಟಿಯಾಗಿ ಸುಧಾರಾಣಿ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು TS ನಾಗಾಭರಣ ಅವರು ಮಾಡಿದ್ದಾರೆ. ಕಲಾವಿದರಾಗಿ ಗಿರೀಶ್ ಕಾರ್ನಾಡ್, ವೆಂಕಟೇಶ್ ಮುಂತಾದವರು ನಟಿಸಿದ್ದಾರೆ. ಈ ನಮ್ಮ ವಿಡಿಯೋ ನಿಮಗೆ ಆಸಕ್ತಿದಾಯಕವಾಗಿದೆ ಎಂದು ಭಾವಿಸುತ್ತೇನೆ. ಇಂತಹ ಕನ್ನಡ ಸಿನಿಮಾ ಕುರಿತು ಅಪರೂಪದ ಮಾಹಿತಿಗಳು, ಸಿನಿಮಾ ಇತಿಹಾಸ
ನಟ ನಟಿಯರ ವಿಶೇಷ ಸಂಗತಿಗಳು, ಪ್ರಶಸ್ತಿಗಳು, ಬಾಕ್ಸ್ ಆಫೀಸ್ ದಾಖಲೆಗಳು ಮತ್ತು ಇನ್ನೂ ಹಲವು ವಿಷಯಗಳಿಗಾಗಿ ಆವಿಷ್ಕಾರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಹಾಗೂ ಸಿನಿಮಾ ಪ್ರಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ಸರಣಿಯ ಮುಂದಿನ ಭಾಗದಲ್ಲಿ ಇನ್ನಷ್ಟು ರೋಚಕ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೂ ನೋಡುತ್ತಾ ಇರಿ. ಧನ್ಯವಾದಗಳು.